ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ದುಡ್ಡು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮನುಷ್ಯ ದುಡ್ಡಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಅದರಲ್ಲಿ ಓರ್ವನು ಒಂದಲ್ಲ ಎರಡಲ್ಲ ಬರೋಬ್ಬರಿ 40,000 ಕೋಟಿ ಆಸ್ತಿಯನ್ನು ತ್ಯಾಗ ಮಾಡಿ ತಾನು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾನೆ. ಹೀಗೆ ಸರ್ವವನ್ನು ತ್ಯಾಗ ಮಾಡಿದ ಭಾರತದ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾ ಬಂಧುಗಳೇ? ಆ ವ್ಯಕ್ತಿ ಯಾರು, ಯಾಕೆ ತನ್ನ 40,000 ಕೋಟಿಯನ್ನು ತ್ಯಾಗ ಮಾಡುತ್ತಿದ್ದಾನೆ ಎಂಬುದನ್ನು ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಂಧುಗಳೇ, ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ನಿಮಗೆ ತಲುಪಿಸಲು ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಗೆ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಬನ್ನಿ ಮತ್ತೆ ತಡ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಆ ವ್ಯಕ್ತಿಯ ಹೆಸರು ಸಿರಿ ಪೆನ್ನಾಯಿ. ಇವರು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಇವರ ತಂದೆಯ ಹೆಸರು ಆನಂದ್ ಕೃಷ್ಣನ್ ಎಂದು. ಇವರು ಒಬ್ಬನೇ ಮಗ ಈ ಸಿರಿ ಪೆನ್ನಾಯಿ. ನಮ್ಮಲ್ಲಿ ಕೇವಲ ಒಂದೇ 1 ಲಕ್ಷ ದುಡಿತಾ ಇದ್ದಾರೆ ಎಂದರೆ ಅವರ ವೇಷಭೂಷಣದಿಂದ ಹಿಡಿದು ಮಾತನಾಡುವ ರೀತಿಯಲ್ಲೂ ಕೂಡ ಬದಲಾವಣೆಯನ್ನು ಕಾಣ್ತೀವಿ. ಜನಸಾಮಾನ್ಯರು ಅವರ ಕಣ್ಣಿಗೆ ಬೀಳುವುದೇ ಇಲ್ಲ. ಅಂಥದ್ರಲ್ಲಿ ಇಲ್ಲೊಬ್ಬ ಬರೋಬ್ಬರಿ 40,000 ಕೋಟಿ ರೂಪಾಯಿಯನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಿ ಜನರ ಬಳಿ ಭಿಕ್ಷೆ ಬೇಡಿ ಬಾಳುತ್ತಿದ್ದಾನೆ ಎಂದರೆ ನೀವು ನಂಬುತ್ತೀರಾ? ಇನ್ನು ಇವರ ತಂದೆಯವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆನಂದ್ ಕೃಷ್ಣನ್ರವರನ್ನು ಜನ ಟೆಲಿಕಾಂ ಕಂಪನಿಯ ಹಂಪೇರ್ ಎಂದು ಕೂಡ ಕರೆಯುತ್ತಾರೆ. ಪ್ರಿಯ ಬಂಧುಗಳೇ, ಆನಂದ್ ಕೃಷ್ಣನ್ರವರು ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು. ಸಿರಿ ಪೆನ್ನಯ್ಯರವರು ಸಣ್ಣವರಿದ್ದಾಗ ಚಿನ್ನದ ತಟ್ಟೆಗಳಲ್ಲಿ ಊಟ ಮಾಡುತ್ತಿದ್ದರಂತೆ ಮತ್ತು ನೀವೆಲ್ಲರೂ ಕೂಡ ಸಣ್ಣವರಿದ್ದಾಗ ಪ್ಲಾಸ್ಟಿಕ್ ಸಾಮಾನುಗಳಲ್ಲಿ ಆಟವನ್ನು ಆಡುತ್ತಿದ್ದೆವು. ಆದರೆ ಸಿರಿ ಪೆನ್ನಯ್ಯರವರು ಚಿನ್ನದ ಬಟ್ಟಲುಗಳಲ್ಲಿ ಚಿನ್ನದ ಸಾಮಾನುಗಳಲ್ಲಿ ಆಟವನ್ನು ಆಡುತ್ತಿದ್ದರಂತೆ ಮತ್ತು ಕಾಲೇಜಿನ ಹಂತದಲ್ಲಿ ಬಂದಾಗ ಐಷಾರಾಮಿ ಕಾರುಗಳಲ್ಲಿ ಕಾಲೇಜಿಗೆ ಹೋಗುತ್ತಿದ್ದರಂತೆ. ಇನ್ನು ತನ್ನ ಮಗನಿಗೆ ಏನೂ ಕೊರತೆ ಬಾರದೇ ಇರುವ ಹಾಗೆ ಆನಂದ್ ಕೃಷ್ಣನ್ರವರು ನೋಡಿಕೊಂಡಿರುತ್ತಾರೆ. ಸಿರಿ ಪೆನ್ನಯ್ಯರವರು ಓದಿನಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಹೊಂದಿರುತ್ತಾರೆ. ಇನ್ನು ಇವರಿಗೆ ಪ್ರಪಂಚದ 8 ಭಾಷೆಗಳನ್ನು ಸುಗಮವಾಗಿ ಸುಲಲಿತವಾಗಿ ಮಾತನಾಡುತ್ತಾರೆ ಮತ್ತು ಬರೆಯುತ್ತಾರೆ ಕೂಡ. ಇನ್ನು ಈ ಸಿರಿ ಪೆನ್ನಯ್ಯರವರು ತನ್ನ ತಂದೆಗೆ ತನ್ನ ಕಂಪನಿಯ ಎಂಪ್ಲಾಯಿಗಳಿಗೆ ಪಾಠವನ್ನು ಮಾಡುತ್ತಿದ್ದರಂತೆ. ಬದುಕಿನಲ್ಲಿ ಯಾವ ರೀತಿಯಾಗಿ ಯಶಸ್ಸನ್ನು ಕಾಣಬೇಕು, ದುಡ್ಡನ್ನು ಅಥವಾ ಹಣವನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು ಎನ್ನುವುದನ್ನು ಕುರಿತು ಪಾಠವನ್ನು ಮಾಡುತ್ತಿದ್ದರಂತೆ. ಈ ರೀತಿಯಾಗಿ ಇದ್ದ ಈ ಸಿರಿ ಪೆನ್ನಯ್ಯರವರು ಮುಂದೆ ಪ್ರಪಂಚದ ನಂಬರ್ 1 ಶ್ರೀಮಂತರ ಪಟ್ಟಿಯಲ್ಲಿ ನಾನು ಇರಬೇಕು ಎಂದು ಕನಸನ್ನು ಕಟ್ಟಿದ್ದರಂತೆ. ಆದರೆ ಸಡನ್ನಾಗಿ ಸನ್ಯಾಸಿಯಾಗಿದ್ದು ಮಾತ್ರ ಆಶ್ಚರ್ಯಗೊಳಿಸುವಂತಹ ಸಂಗತಿ. ಇವರಿಗೆ ಇರುವ ಸ್ನೇಹಿತರೆಲ್ಲರೂ ಕೂಡ ಮಿಡ್ಲ್ ಕ್ಲಾಸ್ನವರೇ ಆಗಿರುತ್ತಾರೆ. ಅವರಲ್ಲಿ ಇವರೊಬ್ಬರೇ ಶ್ರೀಮಂತರಾಗಿರುತ್ತಾರೆ. ಇವರು ಕಾಲೇಜಿಗೆ ಹೋದರು ಅಂತಂದರೆ ರಾಜ ಮರ್ಯಾದೆ ಇವರಿಗಿರುತ್ತದೆ. ಆ ಮರ್ಯಾದೆ ಇವರಿಗಲ್ಲ, ಇವರ ದುಡ್ಡಿಗೆ ಎನ್ನುವುದು ಇವರಿಗೆ ತಿಳಿಯುತ್ತದೆ. ಮತ್ತು ಒಮ್ಮೆ ಇವರು ಜನಸಾಮಾನ್ಯರ ರೀತಿಯಲ್ಲಿ ಬಟ್ಟೆಯನ್ನು ತೊಟ್ಟು ತನ್ನ ಅಕ್ಕ ತಂಗಿಯರ ಮನೆಗೆ ಹೋಗಿದ್ದರಂತೆ. ಅವರು ತಮ್ಮ ಘನತೆ, ಗೌರವ ಮತ್ತು ಸ್ಟೇಟಸ್ಗೆ ಅನುಗುಣವಾಗಿ ಬಟ್ಟೆಯನ್ನು ತೊಡಬೇಕು ಎಂದು ಸಾರ್ವಜನಿಕರ ಬಳಿ ಅವಮಾನವನ್ನು ಮಾಡುತ್ತಾರೆ. ಹಾಗೂ ಇತ್ತೀಚಿನ ಪ್ರಸ್ತುತ ದಿನಮಾನಗಳಲ್ಲಿ ಮನುಷ್ಯನು ಹಣ, ಈ ದುಡ್ಡಿಗಾಗಿ ತಂದೆ ತಾಯಿ ಸಂಬಂಧಿಕರನ್ನು ಕೊಲೆ ಸುಲಿಗೆ ಮಾಡುತ್ತಿರುವುದನ್ನು ನೋಡಿ ಬೇಸತ್ತು ಹೋಗುತ್ತಾರೆ ಸಿರಿ ಪೆನ್ನಯ್ಯರವರು. ಕ್ರಮೇಣವಾಗಿ ದುಡ್ಡಿನ ಮೇಲೆ ಇರುವಂತಹ ಆಸೆ ಆಕಾಂಕ್ಷೆಗಳನ್ನು ಕಳೆದುಕೊಳ್ತಾರೆ. ಆಧ್ಯಾತ್ಮದ ಎಡೆಗೆ ಗಮನವನ್ನು ಹರಿಸುತ್ತಾರೆ. ಮುಂದೆ ಒಂದು ದಿನ ತನ್ನ ತಂದೆ ತಾಯಿ, ಅಕ್ಕ, ಆಸ್ತಿ, ಐಶ್ವರ್ಯ ಎಲ್ಲವನ್ನ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ. ಇವರು ಸನ್ಯಾಸತ್ವಕ್ಕೆ ಬಂದು ಬರೋಬ್ಬರಿ 2 ವರ್ಷಗಳೇ ಕಳೆದರೂ ಕೂಡ ಯಾರಿಗೂ ಕೂಡ ತಿಳಿದಿರುವುದಿಲ್ಲ. ಆದರೆ ಇದೀಗ ಅವರ ಬಗ್ಗೆ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿದೆ. ನೋಡಿ ಎಂತೆಂಥವರೋ ಹೇಗೆ ಚೇಂಜ್ ಆಗ್ತಾರೆ ಅಂತ. ಆದರೂ ಮನುಷ್ಯನಿಗೆ ಈ ದುಡ್ಡಿನ ಮೇಲಿನ ಮೋಹ ಕಡಿಮೆಯಾಗಿಲ್ಲ. ಸೊ ಇದಾಗಿತ್ತು ಪ್ರಪಂಚದ ಶ್ರೀಮಂತರಲ್ಲಿ ಒಬ್ಬರಾಗಿರ್ತಕ್ಕಂತಹ ಆನಂದ್ ಕೃಷ್ಣನ್ರವರ ಮಗ ಸನ್ಯಾಸಿಯಾದ ಕತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತೇಳಿ ಭಾವಿಸ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.